ಕೋಟಿಗಟ್ಟಲೆ ಕೊಟ್ಟು ಬಂದವನಿಗೆ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಗೆ ಯೋಚನೆ ಯಾರು ಮಾಡಲ್ಲ. ಅವ್ರಿಗೇನು ದುಡ್ಡು ಎಲ್ಲಿ ಮಾಡಬೇಕು, ಎಲ್ಲಿ ವಸೂಲಿ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಈ ಸಾವಿಗೆ ಯಾರು ಹೊಣೆ? ಇದಕ್ಕೆ ಮೂಲ ಸಮಸ್ಯೆ BBMPಗೆ ಎಲೆಕ್ಷನ್ ಮಾಡದೇ ಇರೋದು ಮತ್ತೆ ಎಫಿಷಿಯನ್ಸಿ ಇಲ್ಲದೆ ಇರೋದು. ಸ್ವಾಮಿ GBA ಚುನಾವಣೆ ಮಾಡಿ ಸ್ವಾಮಿ, ಜನಸಾಮಾನ್ಯರ ಕಣ್ಣೀರು ಒರೆಸಿ. ಒಂದು BBMP 5 ಪಾಲಿಕೆಗಳಾಗಿದೆ, ಆದ್ರೂ ಕೂಡ ಇದು ಬಗೆಹರಿಯಲ್ವಾ? ಈಗ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದು ಅನ್ಪ್ಲಾನ್ಡ್ ಸಿಟಿ. GBA ಅಧಿಕಾರಿಗಳ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಎಲ್ಲ ಕಣ್ಣು ಮುಂದೆ ಕಾಣ್ತಿದೆ 10 ಜನರ ಸಾವಿನ ಮುಖಾಂತರ. 2,000 ಮರಗಳ ಬಿದ್ದಿದ್ದ 2 ಗಂಟೆನಲ್ಲಿ ಸರಿಸುಮಾರು 50% ಅನ್ನ ತೆರವುಗೊಳಿಸಿದ್ದೇವೆ. ಅದು ಕಾಂಗ್ರೆಸ್, ಅದು DK ಶಿವಕುಮಾರ್ ಅವರ ಕೆಲಸ. ಬೆಂಗಳೂರು ಒಂದೇ ಮಳೆಗೆ ಗೋಡೆ ಬಿದ್ದಿದೆ. ಇನ್ನೊಂದೇನಾದ್ರೂ ಮಳೆ ಬಿದ್ರೆ ಈ ಸರ್ಕಾರನೇ ಬೀಳತ್ತೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಕರಿಬಹುದಾ? ಈ ಘಟನೆಗೆ ನೇರ ಹೊಣೆ ಸರ್ಕಾರಿ ಅಧಿಕಾರಿಗಳು. ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ ಹೊಡಿತಾವ್ರು ಸರ್. GBA ಆದ ಮೇಲೂ ಕೂಡ ಇವರು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ರಾಜಕೀಯದಲ್ಲಿ ನಿಮಗೆ ಯಾರನ್ನೇ ಮಾತಾಡ್ಸಿದ್ರು ನಿಮಗೆ ಬರೀ 40% ಆ ಪರ್ಸೆಂಟ್ ಈ ಪರ್ಸೆಂಟ್ ಅಂತ ಹೇಳ್ತಾರೆ. ಪ್ರತಿ ಸಲ ಮಳೆ ಬಂದ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಅಂತ ನಾನು ಕೇಳ್ತೇನೆ. ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಅವರು ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಯಾರು ಕೂಡ ಚುನಾವಣೆ ನಡೆಸಿ ಅಂತ ಹೇಳಲ್ಲ, ನೀವು ಹೇಳಲ್ಲ ಚುನಾವಣೆ ನಡೆಸಿ ಅಂತ ಹೇಳಿ. ನೀವು ಮಜಾ ಮಾಡ್ಬೇಕಿಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ? ಅವ್ರಿಗೂ ಜವಾಬ್ದಾರಿ ಇದೆ. ಸಸ್ಪೆಂಡ್